ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಸೌತೆಕಾಯಿ ಸ್ಪೆಷಲ್ ಪ್ರತಿಭಾ. ಹೌದು, ಸೌತೆಕಾಯಿಂದ ತುಂಬಾ ಡಿಫ್ರೆಂಟು, ತುಂಬಾ ಯುನೀಕು ಮತ್ತೆ ಟೇಸ್ಟಿ ರೆಸಿಪಿನ ಮಾಡೋಣ. ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅನ್ಬೋದು. ಸೌತೆಕಾಯಿನ ನೋಡಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಎಳೆ ಸೌತೆಕಾಯಿ ಇದೆ ಪ್ರತಿಭಾ. ಹೌದು, ತುಂಬಾ ಎಳೆದಿದೆ. ಹಾಗಾಗಿ ಸೌತೆಕಾಯಿ ಮೇಲ್ಗಡೆದು ಸಿಪ್ಪೆ ತೆಗೆಯೋದು ಬೇಡ. ವಿತ್ ಸಿಪ್ಪೆನೆ ಇವತ್ತಿನ ನಾವು ರೆಸಿಪಿನ ಮಾಡೋಣ. ಇಲ್ಲಿ ತುರಿಬೇಕಾದ್ರೂ ಮೀಡಿಯಂ ತುರಿನ ನಾವು ಇಲ್ಲಿ ತಗೊಂಡಿರೋದು. ಸೊ ತುರಿ ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ಸಣ್ಣ ಕೂಡ ಇರಬಾರ್ದು. ಇದೇ ತರ ತುರ್ಕೊಳ್ಳೋಣ. ಇಲ್ಲ ನಾವು ಸಿಪ್ಪೆ ತಿನ್ನಂಗಿಲ್ಲ ಅಂದ್ರೆ ಸಿಪ್ಪೆನ ನೀವು ತಕ್ಕೋಬಹುದು. ಬಟ್ ಸಿಪ್ಪೆ ಹಾಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಸೌತೆಕಾಯಿನ ಒಂದು ಸ್ವಲ್ಪ ತಿಂದ್ಬಿಟ್ಟು ನೋಡಿ, ಯಾಕಂದ್ರೆ ಒಂದೊಂದು ಸರ್ತಿ ಸೌತೆಕಾಯಿ ಕಹಿ ಬರುತ್ತೆ. ಇಲ್ಲಿ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ. ತುಂಬ ಡಿಫ್ರೆಂಟ್ ಇವತ್ತಿನ ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು, ಸ್ನ್ಯಾಕ್ಸಕ್ಕಾಗಿರ್ಬೋದು, ಬ್ರೇಕ್ಫಾಸ್ಟಕ್ಕಾಗಿರ್ಬೋದು, ವೆಟ್ ಲಾಸ್ ಮಾಡೋರಿಗಾಗಿರ್ಬೋದು, ಎಲ್ಲರಿಗೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಂತ ಅನ್ಬೋದು. ಹೀಗೂ ಒಂದು ರೆಸಿಪಿನ ಮಾಡ್ಬೋದಾ ಅಂತ ನಿಮ್ಗೂ ಅನಿಸ್ಬೋದು. ಸೊ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾನು ಒಂದು ಸೌತೆಕಾಯಿನ ತುರ್ಕೊಂಡು ಬರ್ತೀನಿ. ನೋಡಿ, ಈ ಥರ ಸೌತೆಕಾಯಿನ ತುರ್ಕೊಂಡು ಬಂದಿರೋದು ಈ ಭಾಗನ ತೆಗೆದುಬಿಡೋಣ. ನೋಡಿ, ಈ ಥರ ಸೌತೆಕಾಯಿ ತುರಿ ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ನೋಡಿ, ಇವಾಗ ಇದೇ ಸೌತೆಕಾಯಿ ತುರಿ ಒಳಗಡೆ ಸ್ವಲ್ಪ ಶುಂಠಿ ಕೂಡ ತುರ್ಕೊಳ್ಳೋಣ. ನೀವು ಬೇಕಂದರೆ ಶುಂಠಿ ಜಜ್ಜಿ ಕೂಡ ಹಾಕೋಬಹುದು. ಬಟ್ ತುರ್ದು ಹಾಕೊಳ್ಳೋದ್ರಿಂದ ತಿನ್ಬೇಕಾದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಜಜ್ಜಿದ್ರೆ ಸ್ವಲ್ಪ ಬಾಯಿಗೂ ಸಿಗುತ್ತೆ ಪ್ರತಿಭಾ. ಹೌದು, ಈ ತುರಿಯೋದ್ರಿಂದ ಚೆನ್ನಾಗಿರುತ್ತೆ. ಹೌದೌದು. ನೋಡಿ, ನಮ್ಮದು ಸೌತೆಕಾಯಿ ಮತ್ತು ಶುಂಠಿದು ತುರಿ ರೆಡಿಯಾಗಿದೆ. ಇವಾಗ ಈ ತುರಿನ ನಾವು ಪಕ್ಕಕ್ಕಿಡೋಣ. ನೋಡಿ, ಇಲ್ಲಿ ಒಂದು ತೂತ ಇರೋ ಪ್ಲೇಟನ್ನು ತಗೊಂಡು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ. ನೀವು ನಾರ್ಮಲ್ ಪ್ಲೇಟು ಕೂಡ ತಗೋಬಹುದು. ನಾವು ಏನು ಇಡ್ಲಿ ಮಾಡ್ತೀವಲ್ಲ, ಆ ಇಡ್ಲಿ ಪ್ಲೇಟಕ್ಕೂ ಕೂಡ ಎಣ್ಣೆ ಒರೆಸ್ಕೊಂಡು ಇಡ್ಲಿ ಥರ ಕೂಡ ಮಾಡ್ಕೋಬಹುದು. ಸೊ ಇವಾಗ ಇದನ್ನು ನಾವು ನೋಡಿ, ಒಂದು ಇಡ್ಲಿ ಪಾತ್ರೆ ಒಳಗಡೆ ನಾವು ಇಡ್ಲಿ ಮಾಡೋಕೆ ಎಷ್ಟು ನೀರು ಹಾಕ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಂಡಿರೋದು. ಅದರ ಜೊತೆ ಇಲ್ಲಿ ಲೆಮನನ್ನು ಹಾಕೊಂಡಿರೋದು ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ನಾವೇನು ಎಣ್ಣೆ ಒರೆಸ್ಕೊಂಡು ಇಟ್ಟಿದ್ವಲ್ಲ ಆ ಪ್ಲೇಟನ್ನು ಇಟ್ಕೊಂಡು ಮೇಲ್ಗಡೆ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಸೊ ಇದು ಬಿಸಿ ಆಗೋ ತನಕ ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಇಡ್ಲಿ ಹಿಟ್ಟು ಉಳಿದಿರತ್ತಲ್ಲ, ಅದೇ ಅಲ್ವಾ ಪ್ರತಿಭಾ ಇದು? ಹೌದು ಆಯ್ತಾ. ನಾವು ನಾರ್ಮಲ್ ಆಗಿ ಸಾಫ್ಟ್ ಇಡ್ಲಿ ಏನು ಮಾಡ್ತೀವಿ, ಒಂದೊಂದು ಸರ್ತಿ ಹಿಟ್ಟು ಉಳಿದಿರುತ್ತೆ. ಸೊ ಉಳಿದಿರೋದು ಹಿಟ್ಟಿಂದ ನಾವು ಮತ್ತೆ ಉತ್ತಪ್ಪ, ದೋಸೆ, ಫಡ್ಡು ಹಾಕೊಂಡು ತಿನ್ಬೇಕಂದ್ರೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಇವತ್ತೇ ತುಂಬಾ ಡಿಫ್ರೆಂಟು, ಯುನೀಕು. ಈ ರೆಸಿಪಿ ನೋಡಿಬಿಟ್ಟು ನೀವು ಯಾವಾಗಲೂ ಇಡ್ಲಿ ಬ್ಯಾಟರನ್ನು ಜಾಸ್ತಿ ಮಾಡ್ತೀರಾ, ಅಷ್ಟು ಒಳ್ಳೆ ರೆಸಿಪಿ ಅಂತಾನು ಅನ್ಬೋದು, ಮತ್ತು ಅಷ್ಟೇ ಹೆಲ್ದಿ ರೆಸಿಪಿ ಕೂಡ ಅಂತಾನು ಕೂಡ ಅನ್ಬೋದು. ಸೊ ನೋಡಿ, ಇವಾಗ ಏನಿದೆ ಹಿಟ್ಟು ಉಳಿದಿದೆ ಅಲ್ಲ ಆಶಾ, ಇದ್ರ ಒಳಗಡೆ ನಾವು ಏನು ಏನೂ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಏನೂ ಇಲ್ಲ. ನಾವು ನಾರ್ಮಲ್ ಆಗಿ ಹೆಂಗೆ ಇಡ್ಲಿ ಹಿಟ್ಟನ್ನ ನಾವು ಫರ್ಮೆಂಟ್ ಮಾಡ್ತೀವಿ ನ್ಯಾಚುರಲ್ ಆಗಿ, ಅದೇ ತರ ಆಗಿರೋದು. ಬರೀ ಇದರಲ್ಲಿ ಉಪ್ಪಿದೆ. ಬಟ್ ಇದು ಅಕ್ಕಿ ನೆನೆಸ್ಬಿಟ್ಟು ರುಬ್ಕೊಂಡು ಮಾಡ್ಕೊಂಡ್ರು ಅಂತ ಇಡ್ಲಿ ಹಿಟ್ಟು. ಸೊ ಇವಾಗ ಈ ಇಡ್ಲಿ ಹಿಟ್ಟನ್ನ ನಾವು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಬೇಕಂದ್ರೆ ಅದೇ ಬಾಣಲಿಯಲ್ಲಿ ಕೂಡ ಮಾಡ್ಕೋಬಹುದು. ಇವಾಗ ಇದೇ ಇಡ್ಲಿ ಬ್ಯಾಟರ್ ಒಳಗಡೆ ನಾವೇನು ತುರ್ಕೊಂಡು ಬಂದಿದ್ದೀವಲ್ಲ ಶುಂಠಿ ಮತ್ತೆ ಸೌತೆಕಾಯಿ ಅದನ್ನ ಹಾಕೊಳ್ಳೋಣ. ಒಳಗಡೆ ನೀರು ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಡ್ಲಿ ಬ್ಯಾಟರ್ ಹೆಂಗೂ ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ. ತುಂಬಾ ನಮ್ದು ಇಡ್ಲಿ ಬ್ಯಾಟರ್ ಲೂಸ್ ಇದೆ ಅಂದ್ರೆ, ಅಳಸಿದೆ ಅಂದ್ರೆ ಮಾತ್ರ ಸೌತೆಕಾಯಿ ಒಳಗಡೆದನ್ನು ನೀರನ್ನ ತೆಗೆದುಬಿಟ್ಟು ಹಾಕೋಬಹುದು. ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಲ್ರೆಡಿ ಇಡ್ಲಿ ಬ್ಯಾಟರ್ ಒಳಗಡೆ ಒಂದು ಸ್ವಲ್ಪ ಉಪ್ಪಿದೆ, ಬಟ್ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ, ಯಾಕಂದ್ರೆ ನಾವು ಸೌತೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ರ ಒಳಗಡೆ ಹಾಕೊಂಡ್ರು. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ತುಂಬಾ ಡಿಫ್ರೆಂಟು, ತುಂಬಾ ಯುನೀಕು. ಇದ್ರಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕೇ ಆಗಿಲ್ಲ, ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜೀರಿಗೆ ಫ್ಲೇವರ್ ಇಷ್ಟ ಆಗೋರು ಜೀರಿಗೆನ ಹಾಕೋಬಹುದು, ಓಂಕಾಳು ಕೂಡ ಹಾಕೋಬಹುದು. ಬಟ್ ಇದೇ ತರ ಸಿಂಪಲ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮನೆಗೆ ಯಾರು ಬಂದ್ರೆ ಪಟ್ ಅಂತ ಮಾಡ್ಕೋಬಹುದಲ್ಲ ಪ್ರತಿಭಾ? ಇದನ್ನ ನೋಡಿದ್ರನೆ ನೀವ್ ಎದ್ರಿಂದ ಮಾಡಿದಿರಂತ ಕೇಳ್ತಾರೆ. ಹೌದು, ಅಲ್ಲ ಇಡ್ಲಿ ಹಿಟ್ಟು ಉಳಿದಿದೆ ಅಂತ ಹೇಳಿ ಕೆಲವೊಂದ್ಸರಿ ನಾವು ಇಡ್ಲಿನೇ ಮಾಡ್ಕೊಡ್ಬೇಕು ಅಂತ ಹೋಗ್ತೀವಿ. ಹೌದೌದು, ಅವ್ರ ಇಡ್ಲಿ ತಿಂದು ಬೇಜಾರಾಗಿರುತ್ತೆ. ಅಂತ ಟೈಮಲ್ಲಿ ಕೂಡ ಈ ತರ ಮಾಡ್ಕೊಡ್ಬೋದು. ಮತ್ತೆ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ನೀವು ಇವನ್ ಇದನ್ನ ಕಿಟಿ ಪಾರ್ಟಿ ಆಗ್ಲಿ, ಬರ್ತ್ಡೇ ಪಾರ್ಟೀಸ್ಗಳಿಗಾಗ್ಲಿ, ಮಕ್ಕಳಿಗಾಗ್ಲಿ ಈ ತರ ಹೆಲ್ದಿ ರೆಸಿಪಿನ ಮಾಡ್ಕೊಡಿ. ನೋಡಿ, ಇದನ್ನ ಎಲ್ಲ ನೀಟಾಗಿ ಈ ತರ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಈ ಬ್ಯಾಟರನ್ನು ಇವಾಗ ಇಡ್ಲಿ ಪಾತ್ರೆ ಮೇಲ್ಗಡೆದು ಕ್ಯಾಪನ್ನು ತಕ್ಕೊಳ್ಳೋಣ. ಇಲ್ಲಿ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ, ಮೇಲ್ಗಡೆ ಉಗ ಬರ್ತಾ ಇದೆ. ಈ ಟೈಮಲ್ಲಿ ಇದನ್ನು ಬ್ಯಾಟರನ್ನು ಇದ್ರ ಒಳಗಡೆ ಹಾಕೊಳ್ಳೋಣ. ನಿಮಗೆ ಈ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಹಾಕಿ. ನೀವು ಇದ್ರೊಳಗಡೆ ಇನ್ನು ಏನು ಹಾಕ್ತೀರಾ ಅಂತಾನು ಕಮೆಂಟ್ ಹಾಕಿ.
ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆನ ನಿಮಗೆ ಹೇಗೆ ಅನಿಸುತ್ತೆ ಅಂತನೋ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನು ವಿಶ್ವಲ್ ಅಡುಗೆ ಮನೆಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ನೋಡಿ ಇಷ್ಟೆಲ್ಲ ಹಾಕಿದ ನಂತರ ಜಸ್ಟ್ ಈ ಥರ ಇಲ್ಲೇನೆ ಬಡ್ದು ಬಿಡೋಣ. ಒಳಗಡೆದೇ ಆಚೆ ಬರುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಆಪ್ಷನಲ್ ಇದೆ, ಬೇಕಂದರೆ ಉದುರಿಸ್ಕೋಬೋದು. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಚಿಕ್ಕವರಿದ್ದಾರೆ ಅಂದರೆ ಕೆಂಪು ಖಾರದ ಪುಡಿನ ಸ್ಕಿಪ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾವು ಬ್ಯಾಡಗಿ ಚಿಲ್ಲಿ ಪೌಡರನ್ನು ಉದುರಿಸ್ತಾ ಇದ್ದೀವಿ, ಹಾಗಾಗಿ ಇದು ಜಾಸ್ತಿ ಖಾರ ಇರೋಂಗಿಲ್ಲ. ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ನಾವು ಇಡ್ಲಿ ಥರ ಸ್ಟೀಮ್ ಮಾಡ್ಕೊಂಡು ಬರೋಣ. ಸೊ ಮೀಡಿಯಂ ಫ್ಲೇಮಲ್ಲಿ ಒಂದು 7 ರಿಂದ 8 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ ಒಳಗಡೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಇವಾಗ ಇದಕ್ಕೇನೆ 1 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೊಳ್ಳೋಣ. ಸ್ವಲ್ಪ ಕೆಂಪಾಗೋ ತನಕ ಹುರಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ತುಂಬ ಕೆಂಪಾಗೋ ತನಕ ಬಿಡಬಾರ್ದು. ನೋಡಿ, ಇವಾಗ ಇದೊಂದು ಸ್ವಲ್ಪ ಕೆಂಪು ಆಗ್ತಾ ಇದ್ದಂಗೆನೆ ಇದಕ್ಕೆ ಒಣಮೆಣಸಿನ್ಕಾಯಿನ ಗುಂಟೂರು ಬ್ಯಾಡಗಿ 2 ತಗೊಂಡಿದ್ದೀನಿ, ಕಟ್ ಮಾಡಿ ಹಾಕೊಳ್ಳೋಣ. ಖಾರನ ನೋಡಿಬಿಟ್ಟು ಹಾಕೋಬಹುದು. ಕೆಲವರು ಖಾರ ತಿಂತಾರೆ, ಕೆಲವರು ತಿನ್ನಲ್ಲ. ಹೌದು. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ. 2 ಟೊಮೆಟೊನ ಕಟ್ ಮಾಡಿ ಹಾಕೊಳ್ಳೋಣ. 2 ಈರುಳ್ಳಿ ಕೂಡ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಇದೆಲ್ಲನೂ ಇವಾಗ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಬರೋಣ. ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕಲ್ಲ? ಹೌದೌದು. ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ವಲ್ ಅಡುಗೆ ಮನೆಯದು 100% ಪ್ಯೂರ್ ಆರ್ಗ್ಯಾನಿಕ್ಕು. ನಮ್ಮದು ಯಾವುದಾದ್ರೂ ನಿಮಗೆ ಪ್ರಾಡಕ್ಟ್ಸ್ಗಳು ಬೇಕಾಗಿರುತ್ತೆ, ಸ್ನ್ಯಾಕ್ಸ್ಗಳು ಇದ್ದಾವೆ, ಮಸಾಲೆ ಖಾರಗಳು ಕೂಡ ಇದ್ದಾವೆ. ಏನಾದರೂ ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಮತ್ತು ಎಲ್ಲ ಫ್ರೀ ಡಿಲಿವರಿ ಇದೆ. ಡಿಲಿವರಿ ಚಾರ್ಜಸ್ ಏನು ನಾವು ಅಲ್ಲಿ ಹಾಕೋದಿಲ್ಲ. ನೋಡಿ, ಇಲ್ಲಿ ನಮ್ಮದು ಸೌತೆಕಾಯಿ ಡೋಕ್ಳ ಏನಾಗಿದೆ ಅಂತ ನೋಡೋಣ. ಪರ್ಫೆಕ್ಟಾಗಿ 7 to 8 ನಿಮಿಷ ಇಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡಿರೋದು. ಇವಾಗ ನೋಡಿ, ಒಂದು ಚಾಕುನ ಚುಚ್ಚಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ, ಏನೂ ಅಂಟಿಲ್ಲ. ಹೌದು. ಸೊ ಪರ್ಫೆಕ್ಟಾಗಿ ಸ್ಟೀಮ್ ಆಗಿದೆ. ಹೇಗೆ ಇಡ್ಲಿ ಎಲ್ಲ ಸ್ಟೀಮ್ ಆಗುತ್ತಲ್ಲ ಅದೇ ಥರ ಆಗಿರೋದು. ಇವಾಗ ಇದನ್ನ ಒಂದು ಸ್ವಲ್ಪ ಆರೋಕ್ ಬಿಡೋಣ. ನೋಡಿ, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಂಡಿದ್ವಲ್ಲ, ಈ ಟೈಮಲ್ಲಿ ಇದ್ರೊಳಗಡೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಇದನ್ನು ಕೂಡ ಹುರ್ಕೊಳ್ಳೋಣ. ಇದು ನೋಡಿ, ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಚೆನ್ನಾಗಿ ಕಲರು ಕೂಡ ಬಂದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಹುರಿನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ನಾವು ಇವಾಗ ನೋಡಿ, ಇದೊಂದು ಸ್ವಲ್ಪ ಬೇಕಂದರೆ ನೀವು ಆರಿಸ್ಬಿಟ್ಟು ಕೂಡ ಹಾಕೋಬಹುದು. ನಾನು ಡೈರೆಕ್ಟಾಗಿಯೇ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಹುಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ಇದ್ರೊಳಗಡೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬಹುದು. ಅವಶ್ಯ ಹುಳಿ ಟೊಮೆಟೊ ಹಾಕಿದೆಯಲ್ಲ ಪ್ರತಿಭಾ? ಹೌದು, ಹಾಗಾಗಿ ಹುಣಸೆ ಹಣ್ಣು ಹಾಕಿಲ್ಲ ನಾನು. ಇವಾಗ ನೋಡಿ, ಇದ್ರೊಳಗಡೆ ಒಂದು ಸ್ವಲ್ಪ ಧನಿಯಾ ಪೌಡರನ್ನು ಹಾಕೊಳ್ಳೋಣ. ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ನುಣ್ಣಗಾಗಿ ರುಬ್ಕೊಂಡು ಬರೋಣ. ನೋಡಿ, ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡ್ಬಂದಿದೆ. ಇಲ್ಲಿ ನೋಡಿ, ಜಾಸ್ತಿ ನೀರು ತಗೊಂಡಿಲ್ಲ, ಇದನ್ನು ಸ್ವಲ್ಪನೇ ನೀರು ಹಾಕೊಂಡಿರೋದು. ಇವಾಗ ಈ ಚಟ್ನಿನ ತಗೊಂಡ್ಬಿಟ್ಟು ಇವಾಗ ಒಂದು ಪ್ಯಾನ್ ಒಳಗಡೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನೇ ಚೆನ್ನಾಗಿ ಚಟಪಟ ಅನ್ನಬೇಕು. ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂದಂಗೆ ಒಳಗಡೆ ನಾವು ರುಬ್ಕೊಂಡು ಬಂದಿರುವಂಥ ಟೊಮ್ಯಾಟೊ ಚಟ್ನಿನ ಹಾಕ್ಕೊಳ್ಳೋಣ. ದಿಢೀರ್ ಟೊಮೆಟೊ ಚಟ್ನಿ. ಹೌದು ಅಷ್ಟೇ, ಒಂದು ಸರ್ತಿ ಮಾಡಿ ವಾರಾನ್ಗಟ್ಲೆ ತಿನ್ಕೋಬಹುದು. ಕೆಲವೊಬ್ಬರಿಗೆ ಇದು ಕೆಂಪು ಚಟ್ನಿ ತುಂಬ ಇಷ್ಟ ಆಗುತ್ತೆ. ಯಾವ ಥರ ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ. 100% ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇಲ್ಲಿ ನಿಮಗೆ ಇವತ್ತೆ ಟೊಮೆಟೊ ಚಟ್ನಿನ ಮಾಡಿ ತೋರಿಸಿರೋದು. ಇದನ್ನು ನೀಟಾಗಿ ಒಂದು ಸರ್ತಿ ಕೈ ಆಡಿಸ್ಕೊಳ್ಳೋಣ. ಇವಾಗ ಇದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣ.
ನೋಡಿ ಕೈ ಆಡಿಸ್ತಾ ಇದನ್ನ ಒಂದ್ ಕುದಿ ಕುದಿಸ್ಕೋಬೇಕು, ಯಾಕಂದ್ರೆ ಮಸಾಲೆ ಎಲ್ಲ ಇನ್ನೊಂದ್ ಸರ್ತಿ ಚೆನ್ನಾಗಿ ಕುದಿಬೇಕು ಅಂತ ಹೇಳ್ಬಿಟ್ಟು. ಒಂದ್ ಸರ್ತಿ ತಣ್ಣಗಾದ ನಂತರ ನೀವು ಫ್ರಿಜ್ ಅಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡಿದ್ರೆ ಒಂದು ವಾರದ ತನಕನು ಇದು ನೀವು ದೋಸೆ, ಪೂರಿ, ಚಪಾತಿ, ಇವನ್ ಸ್ಯಾಂಡ್ವಿಚ್ಗೂ ಕೂಡ ಸ್ಯಾಂಡ್ವಿಚ್ ಸ್ಪ್ರೆಡ್ ಅಂತ ಒಂದ್ಸರ್ತಿ ಯೂಸ್ ಮಾಡಿ ನೋಡಿ. ಇದು ಚಟ್ನಿ ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಆಲ್ ಇನ್ ಒನ್ ಚಟ್ನಿ ಅಂತ ಕೂಡ ಅನ್ಬೋದು. ಇದು ಜಾಸ್ತಿ ಕುದಿಸೋದೇನು ಬೇಡ, ಒಂದು ಕುದಿ ಬಂದರೆ ಸಾಕು ಮೀಡಿಯಂ ಫ್ಲೇಮಲ್ಲಿ. ತೆಳಗಡೆ ಸೀದ್ ಹೋಗಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ನಾವು ಈ ಥರ ಕೈ ಆಡಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಪ್ಷನಲ್ ಇದೆ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇಲ್ಲಿ ನಮ್ಮ ಚಟ್ನಿ ಕುದ್ದು ರೆಡಿಯಾಗಿದೆ. ಸೊ ಇವಾಗ ಈ ಚಟ್ನಿ ಟೇಸ್ಟ್ ನೋಡಬೇಕಲ್ಲ, ಇದಕ್ಕಿಂತ ಮುಂಚೆ ಡೋಕ್ಳ ಹೆಂಗೆ ಬಂದಿದೆ ಅಂತ ನೋಡೋಣ. ಸೌತೆಕಾಯಿ ಡೋಕ್ಳ ನೋಡಿ, ಇಲ್ಲಿ ನಮ್ದು ಸೌತೆಕಾಯಿ ಡೋಕ್ಳ ಚೆನ್ನಾಗಿ ಆರಿದೆ ತಣ್ಣಗಾಗಿದೆ. ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಹಾಗೆ ಇಲ್ಲಿ ನೀವು ಕಟ್ ಮಾಡ್ಕೋಬಹುದು. ನಮ್ಗೆ ಈ ತರ ಡೋಕ್ಳ ಬೇಡ ಅಂದ್ರೆ ನಾವು ಇಡ್ಲಿ ಕೂಡ ಮಾಡ್ಕೋಬಹುದು. ಆಮೇಲೆ ಈ ತರ ನಿಮ್ಗೆ ಇಡ್ಲಿ ಬ್ಯಾಟರ್ ಬೇಕು ಅಂದ್ರೆ ರೆಸಿಪಿ ನಮ್ಗೆ ಕಮೆಂಟ್ ಹಾಕಿ. ಇಡ್ಲಿ ಬ್ಯಾಟರ್ ರೆಸಿಪಿ ಕೂಡ ನಿಮ್ಗೋಸ್ಕರ ತಗೊಂಡು ಬರ್ತೀವಿ. ಮಲ್ಲಿಗೆ ಇಡ್ಲಿ ವಾವ್, ಸೂಪರಾಗಿ ಬಂದಿದೆ ನೋಡಿ. ಇಡ್ಲಿಗೂ ಮತ್ತು ನಾವು ನಾರ್ಮಲಾಗಿ ಡೋಕ್ಳ ಮಾಡ್ತೀವಲ್ಲ ಅದಕ್ಕೂ ಹಿಂದೆ ಹಾಕುವಂಥ ಒಂದು ರೆಸಿಪಿ ಅನ್ಬೋದು. ನೋಡಿ ಎಷ್ಟು ಫಳ್ಳಾಗಿದೆ, ಪರ್ಫೆಕ್ಟ್ ನೋಡಿ. ಇದೆ ಅಲ್ಲ ಸ್ಪಾಂಜಿ, ಹೌದು ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ ನೋಡಿ. ಈ ಇಡ್ಲಿ ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ, ನಿಮಗೆ ಇಡ್ಲಿ ಬ್ಯಾಟರ್ ಮಾಡೋದನ್ನು ಕೂಡ ರೆಸಿಪಿ ತೊಗೊಂಡು ಬರ್ತೀವಿ. ಇವಾಗ ಏನು ಮಾಡೋಣ ಅಂದರೆ ನೋಡಿ, ಇವಾಗ ಸೌತೆಕಾಯಿ ಡೋಕ್ಳಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಹೊಗೆ ಬರ್ತಾ ಇದೆ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕೊಂಡ್ರೆ ಅದು ಇದನ್ನು ಇದೇ ಥರ ಒಂದು ಸ್ವಲ್ಪ ಕೈ ಆಡಿಸೋಣ. ನೀವು ಬೇಕಂದರೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಕೂಡ ಮಾಡ್ಕೋಬೋದು, ಬಟ್ ಇಷ್ಟು ಮಾಡಿಕೊಂಡ್ರೆ ಸಾಕು. ದಿಢೀರ್ ಒಗ್ಗರಣೆ ಹಾಕೋಬೋದು. ಒಗ್ಗರಣೆ ಬೇಡ ನಮಗೆ, ಫುಲ್ ಆಯಿಲ್ಲೆಸ್ ಬೇಕಂದರೆ ಇದೇ ಥರ ತಿನ್ನಿ. ಬಟ್ ಮಕ್ಕಳಿಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬೇಕಲ್ಲ. ಆಮೇಲೆ ನೋಡಿ, ಇವಾಗ ಈ ಚಟಪಟ ಅನ್ನೋದೊಂದು ಸ್ವಲ್ಪ ಕಡಿಮೆ ಆದಂಗೆ ಎಳ್ಳು ಹಾಕೊಳ್ಳೋಣ. ಇಲ್ಲ ಅಂದರೆ ನೀವು ಇದ್ರ ಕೂಡ ಎಳ್ಳು ಹಾಕೊಂಡಿದ್ರೆ ಮೆಣಸಿನ್ಕಾಯಿ ಕೂಡ ಎಲ್ಲ ಕಡೆ ಸಿಡಿದು ಬಿಡುತ್ತೆ. ಇವಾಗ ಇದೇ ಬಿಸಿಗೆ ಎಳ್ಳು ತುಂಬ ಬೇಗ ಕೆಂಪಾಗುತ್ತೆ ನೋಡಿ. ಇವಾಗ ಎಳ್ಳು ಕೆಂಪಾಗಿದೆ. ಆಮೇಲೆ ಒಗ್ಗರಣೆನೂ ಸ್ವಲ್ಪ ತಣ್ಣಗಾದಂಗೆ ಅನ್ನಿಸ್ತಾ ಇದೆ, ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಇದನ್ನು ಡೋಕ್ಳ ಮೇಲ್ಗಡೆ ಹಾಕೊಳ್ಳೋಣ. ಇದೆಲ್ಲ ಸಿಂಪಲ್ ರುಚಿ, ಸಿಂಪಲ್ ಅಡುಗೆ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋವಂಥ ಒಂದು ಹೆಲ್ದಿ ರೆಸಿಪಿ ಅನ್ಬೋದು ನೋಡಿ. ಈ ಥರ ಎಲ್ಲ ಕಡೆ ಒಗ್ಗರಣೆನ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಕ್ಕಂತೂ ಸೂಪರ್ ಪ್ರತಿಭಾ. ಹೌದು, ಕಾಯಿ ತುರಿ ಕೂಡ ಹಾಕೋಬಹುದು ಇನ್ನೂ ಸಖತ್ತಾಗಿರೋದು ನೋಡಿ. ಒಗ್ಗರಣೆ ಎಲ್ಲ ಹಾಕಿದ ನಂತರ ನಾವು ತೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ವಲ್ಲ ಹಾಗಾಗಿ ಬುಯ್ ಅಂತ ಬರ್ತಾ ಇದೆ, ತುಂಬ ಸಖತ್ತಾಗಿ ಬರ್ತಾ ಇದೆ. ಎಲ್ಲಿ ಅಂಟ್ಕೊಂಡಿಲ್ಲ ನೋಡಿ, ಆರಾಮಾಗಿ ತಕ್ಕೋಬಹುದು. ನೋಡಿ, ಬಿಸಿ ಬಿಸಿ ಸೌತೆಕಾಯಿ ಡೋಕ್ಳ, ಈನೋ ಸೋಡಾ ಮೊಸರು ಯಾವುದೇ ಇಲ್ಲದೆ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಸೌತೆಕಾಯಿ ಡೋಕ್ಳ, ಅದರ ಜೊತೆ ಟೊಮೆಟೊ ಚಟ್ನಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಡೋಕ್ಳ ಹೆಂಗಾಗಿದೆ ಅಂತ ನೋಡಿ, ಪರ್ಫೆಕ್ಟಾಗಿದೆ ನೋಡಿ. ಒಳಗಡೆ ಕೂಡ ಸ್ಪಾಂಜಿಯಾಗಿದೆ, ಸಖತ್ತಾಗಿ ಬಂದಿದೆ, ಇಲ್ಲಿ ನೋಡ್ಬೋದು. ಇವಾಗ ಇದ್ರ ಒಳಗಡೆದು ಇನ್ನೊಂದು ಲೇಯರು ನಾವು ತೆಗೆದು ನೋಡಿದರೆ ನೋಡಿ ಇಷ್ಟು ಸಖತ್ತಾಗಿ ಬಂದಿದೆ, ಉದ್ರಾಗಿ ಬಂದಿದೆ. ಇದು ಡೋಕ್ಳ ಯಾವ ಥರ ತಿನ್ನೋದು ಅಂದರೆ, ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಚಟ್ನಿನ ಹಚ್ಕೊಳ್ಳಿ, ಒಂದು ಮೆಣಸಿನ್ಕಾಯಿನ ಇಟ್ಕೊಂಡು ಈ ಡೋಕ್ಳ ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತು. ಬಟ್ ಟ್ರೈ ಮಾಡೋದನ್ನು ಮರಿಬೇಡಿ. ಮನೆಯಲ್ಲಿ ಇಡ್ಲಿ ದೋಸೆ ಬ್ಯಾಟರ್ ಇದ್ದರೆ ಈ ರೆಸಿಪಿನ ಮಾಡ್ಕೊತೀನಿ ನೋಡಿ. ಅಷ್ಟು ಟೇಸ್ಟ್ ಸೂಪರ್ ಆಗಿದೆ ಪ್ರತಿಭಾ, ಚೆನ್ನಾಗೈತಾ? ಏನು ಡಿಫ್ರೆನ್ಸ್ ಅನ್ನಿಸ್ತೈತಾ ಆಶಾ? ಡೋಕ್ಲಾ ಥರನೇ ಅನ್ನಿಸ್ತದೆ ಪ್ರತಿಭಾ. ಹೌದಾ? ಎಳ್ಳೆಲ್ಲ ಸಿಗ್ತಾ ಇದೆ ಕ್ರಂಚಿಯಾಗಿ, ತುಂಬ ಚೆನ್ನಾಗಿದೆ ನೋಡಿ. ನೀವು ಕೂಡ ಈ ಥರ ಹೊಸ ರೆಸಿಪಿನ ಟ್ರೈ ಮಾಡಿ. ಒಂದೇ ರೆಸಿಪಿ ತಿಂದು ಬೇಜಾರಾದಾಗ ಹೆಲ್ದಿ ರೆಸಿಪಿನೂ ಕೂಡ ಈ ಥರ ಮಾಡ್ಕೋಬೋದು.
ಸೊ ನಿಮಗೆ ಈ ರುಚಿ ಅಡುಗೆ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ, ಹಾಗೂ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ವಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.